ನಾವು ನಮ್ಮ ದೈನಂದಿನ ಆಹಾರದಲ್ಲಿ ತುಪ್ಪವನ್ನ ಉಪಯೋಗ ಮಾಡ್ತೀವಿ. ಪ್ರತಿನಿತ್ಯ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಇಲ್ಲವೇ ಬಿಸಿ ಬಿಸಿ ಚಪಾತಿಗೆ ತುಪ್ಪವನ್ನ ಉಪಯೋಗ ಮಾಡ್ತೀವಿ. ನಾವು ಅದನ್ನ ಹೆಚ್ಚಾಗಿ ಬಳಸ್ತೀವಿ. ಇನ್ನು ಬೆಣ್ಣೆಗೆ ಹೋಲಿಕೆ ಮಾಡಿ ನೋಡಿದಾಗ ತುಪ್ಪದಲ್ಲಿ ಆರೋಗ್ಯಕರ ಕೊಬ್ಬಿನಾಂಶ ಜಾಸ್ತಿ ಇದೆ ಅಂತೆ. ಹಾಲಿನ ಪ್ರೋಟೀನ್ಗಳನ್ನ ಬೇರ್ಪಡಿಸಿ ತುಪ್ಪ ತಯಾರಿಸುವುದರಿಂದ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ತುಪ್ಪದ ಹಲವಾರು ಪ್ರಯೋಜನಗಳಿಂದಾಗಿ ಅದನ್ನ ಸೂಪರ್ ಫುಡ್ ಅಂತ ಕೂಡ ಕರಿತೀವಿ. ತುಪ್ಪವನ್ನ ಮೆದುಳಿನ ಟಾನಿಕ್ ಅಂತ ಹೇಳ್ತಾರೆ. ಏಕೆಂದ್ರೆ ಅದರ ನಿಯಮಿತ ಸೇವನೆಯಿಂದ ಸ್ಮರಣ ಶಕ್ತಿ ಸುಧಾರಣೆ ಆಗುತ್ತೆ, ನರಮಂಡಲ ಸಂಬಂಧಿತ ಸಮಸ್ಯೆಗಳಿಗೆ ಸಹಾಯವಾಗುತ್ತದೆ ಮತ್ತು ತುಪ್ಪ ತಲೆಯ ಮಸಾಜ್ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅಂತ ತಜ್ಞರಾದ ವೈದ್ಯ ಕಾಳೆ ಅವರು ತಿಳಿಸುತ್ತಾರೆ. ಇನ್ನು ಮುಖ್ಯವಾಗಿ ಮಾನಸಿಕ ಆರೋಗ್ಯ ಸಮಸ್ಯೆಗಳಾದ ಆತಂಕ, ಉದ್ವೇಗ, ಕೋಪ ಮತ್ತು ಚಡುಪಡಿಕೆಯಿಂದ ಪರಿಹಾರ ನೀಡುತ್ತದೆ ತುಪ್ಪ. ಗಾಯಗಳು ಮತ್ತು ಪೈಲ್ಸ್ ಸಮಸ್ಯೆ ಪರಿಹರಿಸಲು ಚಿಕಿತ್ಸೆ ತುಪ್ಪವನ್ನ ಉಪಯೋಗ ಮಾಡಲಾಗುತ್ತದೆ. ತುಪ್ಪ ತಿನ್ನುವುದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿರೋ ಕೊಬ್ಬಿನಾಂಶ ಹೃದಯದ ಆರೋಗ್ಯವನ್ನ ಉತ್ತಮವನ್ನಾಗಿಡುತ್ತದೆ. ಇತರ ಡೈರಿ ಉತ್ಪನ್ನಗಳನ್ನ ಸೇವಿಸಲಾಗದವರಿಗೆ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಹೆಚ್ಚಿನವರಲ್ಲಿ ತುಪ್ಪ ತಿಂದ್ರೆ ದಪ್ಪ ಆಗುತ್ತೀವಿ ಎನ್ನುವ ಒಂದು ತಪ್ಪು ಕಲ್ಪನೆ ಕೂಡ ಇದೆ. ಆದ್ರೆ ನಿಜವಾಗಿ ತುಪ್ಪದಲ್ಲಿ ತೂಕ ಕಡಿಮೆ ಮಾಡುವ ಗುಣ ಇದೆ. ಹಠಮಾರಿ ಕೊಬ್ಬುಗಳನ್ನ ತುಪ್ಪ ನಾಶ ಮಾಡುತ್ತೆ. ಇನ್ನು ಮುಖ್ಯವಾಗಿ ತುಪ್ಪವು ಚರ್ಮವನ್ನ ಕಾಂತಿಯುತವಾಗಿ ಮತ್ತು ಸುಂದರವಾಗಿಡುತ್ತದೆ. ಹಾಗೆ ತುಪ್ಪವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದ್ದು ಯಾರು ಇದನ್ನ ಉಪಯೋಗ ಮಾಡ್ತಾರೋ ಮುಖ್ಯವಾಗಿ ತುಪ್ಪವು ವಯಸ್ಸಾದ ಆರಂಭಿಕ ಚಿಹ್ನೆಗಳನ್ನ ತಡೆಗಟ್ಟುತ್ತದೆ. ತುಪ್ಪವು ದೇಹದಿಂದ ವಿಷವನ್ನ ತೆಗೆದುಹಾಕುತ್ತದೆ, ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಹೊಟ್ಟೆ ಉರಿ, ಮಲಬದ್ಧತೆ ಅಂತ ಸಮಸ್ಯೆಗಳಿಗೆ ಕೂಡ ತುಪ್ಪ ಪರಿಹಾರ ನೀಡುತ್ತೆ. ಇದು ತಂಪು ಗುಣ ಹೊಂದಿರೋದ್ರಿಂದ ಹೀಟ್ ಆಗಿ ಅಂದ್ರೆ ಉಷ್ಣವಾಗಿ ಕಣ್ಣುರಿ ಬರ್ತಾ ಇದ್ರೆ ಇದನ್ನ ಸ್ವಲ್ಪ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ತುಪ್ಪ ಒಮೆಗಾ 3 ಸಮೃದ್ಧವಾದ ಮೂಲವಾಗಿದೆ. ಇದು ಕೊಬ್ಬಿನಾಮ್ಲಗಳನ್ನು ಮತ್ತು ಜೀವಸತ್ವಗಳಿಂದ ಸಮೃದ್ಧವನ್ನ ಹೊಂದಿದೆ. ಇವೆಲ್ಲವೂ ಜೀವಕೋಶದ ಬೆಳವಣಿಗೆಯನ್ನ ಹೆಚ್ಚಿಸುತ್ತವೆ. ತುಪ್ಪದಲ್ಲಿ ಕಂಡುಬರುವಂತಹ ಆರೋಗ್ಯಕರ ಮತ್ತು ಸಮೃದ್ಧ ಕೊಬ್ಬಿನ ಆಮ್ಲವು ಕೂದಲನ್ನ ಪೋಷಣೆ ಮಾಡುತ್ತೆ ಮತ್ತು ಅದನ್ನು ಮೃದುವಾಗಿ ಹೊಳೆಯುವಂತೆ ಆರೋಗ್ಯಕರವಾಗಿ ಇರಿಸುತ್ತದೆ. ಮುಖ್ಯವಾಗಿ ತುಪ್ಪ ತಿನ್ನೋದ್ರಿಂದ ಮತ್ತು ನಿಮ್ಮ ಕೂದಲಿಗೆ ಹಚ್ಚಿಕೊಳ್ಳೋದ್ರಿಂದ 2 ಪ್ರಯೋಜನಗಳಿವೆ. ಅದಲ್ಲದೆ ಕೂದಲಿನ ಬೆಳವಣಿಗೆಯನ್ನ ಇದು ಉತ್ತೇಜಿಸುತ್ತದೆ. ಇದರಿಂದಾಗಿ ತಲೆಹೊಟ್ಟು ಮತ್ತು ತುರಿಕೆ, ನೆತ್ತಿಯ ಸಮಸ್ಯೆಯಿಂದ ಸಹ ನಿಮ್ಮನ್ನ ಮುಕ್ತಗೊಳಿಸುತ್ತದೆ. ಕೆಲವರಿಗೆ ತುಪ್ಪ ತಿನ್ನಬಾರದು ಅಂತ ಹೇಳಿರ್ತಾರೆ. ಹೀಗಾಗಿ ಆಹಾರ ಕ್ರಮ, ಮನೆ ಔಷಧಿಗಳನ್ನ ಉಪಯೋಗ ಮಾಡುವಾಗ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ ಅದನ್ನು ಉಪಯೋಗಿಸುವುದು ಉತ್ತಮ. ನಿಮ್ಮ ದೇಹದ ತತ್ವದ ಅರಿವು ಇಟ್ಟುಕೊಂಡು ಸಲಹೆಗಳನ್ನ ಪಾಲಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.